4, 3, 2, 1. Kala Chanakya enhance your wisdom with fun and activity. ಹಾಯ್ ಮಕ್ಕಳೇ, ಇದು ಕತೆ ಟೈಮ್. ನೀವೆಲ್ರೂ ಒಂದು ಹೊಸ ಕತೆನ ಕೇಳೋದಿಕ್ಕೆ ರೆಡಿ ಆಗಿದ್ದೀರಾ? ಹಾಗಾದ್ರೆ ಬನ್ನಿ, ಇವತ್ತಿನ ಹೊಸ ಕತೆ ವೀರ್ ಮತ್ತು ವ್ಯಾಪಾರಿಯ ವಂಚನೆ. ಒಮ್ಮೆ ವೀರ್ ಎಂಬ ಒಂದು ವ್ಯಾಪಾರಿ ಇದ್ದ. ಅವನು ತನ್ನೆಲ್ಲಾ ಹಣವನ್ನ ಕಳ್ಕೊಂಡ್ಬಿಟ್ಟಿದ್ದ ಮತ್ತು ನಾಚಿಕೆ ಪಡ್ಕೊಂಡು ತನ್ನ ಪಟ್ಟಣವನ್ನ ಅಂದ್ರೆ ಊರನ್ನ ಬಿಟ್ಟು ಹೋಗಲು ನಿರ್ಧರಿಸಿದ. ಆಗ ವ್ಯಾಪಾರಿ ಊರಿಂದ ಹೊರಡೋ ಮುಂಚೆ ತನ್ನ ಹತ್ರ ಇದ್ದ ಒಂದು ಪ್ರೀಶಿಯಸ್ ಕಬ್ಬಿಣದ ಬಾಕ್ಸ್ ಅನ್ನ ತನ್ನ ಫ್ರೆಂಡ್ ವ್ಯಾಪಾರಿ ಕೈಯಲ್ಲಿ ಒಪ್ಪಿಸಿ, ಇದನ್ನ ಜೋಪಾನವಾಗಿ ನೋಡ್ಕೊ, ನಾನು ಮತ್ತೆ ಬಂದು ಇದನ್ನ ತಗೊಂಡು ಹೋಗ್ತೀನಿ ಅಂತ ಹೇಳಿ ಊರನ್ನ ಬಿಟ್ಟು ಹೊರಟ. ಊರಿಗೆ ಮತ್ತೆ ಬಂದ ವೀರ್ ತನ್ನ ಸ್ನೇಹಿತನ ಹತ್ರ ಹೋಗಿ ಆ ಪ್ರೆಷಿಯಸ್ ಬಾಕ್ಸ್ ಅನ್ನ ಕೊಡು ಅಂತ ಕೇಳ್ದ. ಅದಕ್ಕೆ ಅವನ್ ಸ್ನೇಹಿತ ವ್ಯಾಪಾರಿ ಹೇಳ್ದ, ಅಯ್ಯಯ್ಯೋ, ನೀನ್ ಕೊಟ್ಟಿದ್ ಬಾಕ್ಸ್ ನಾನು ಇಲ್ಲೇ ಇಟ್ಟಿದ್ದೆ, ಆದ್ರೆ ಯಾವ್ದೋ ಇಲಿ ಬಂದು ಇದನ್ನ ತಿನ್ಕೊಂಡ್ ಹೊಟ್ಟೋಯ್ತು ಅಂತ ವೀರ್ಗೆ ಹೇಳ್ದ. ಆಗ ವೀರ್ಗೆ ಇವನ್ ಮಾಡ್ತಾರೋ ಮೋಸದ ಬಗ್ಗೆ ಗೊತ್ತಾಗತ್ತೆ. ತಕ್ಷಣ ಒಂದು ಐಡಿಯಾ ಮಾಡಿದ್ದ ವೀರ್ ವ್ಯಾಪಾರಿನ ಕೇಳ್ದ, ನೀನ್ ನಿನ್ ಮಗನ ನನ್ನ ಸಾಮಾನ್ ತರಕ್ಕೆ ಹೆಲ್ಪ್ ಮಾಡೋದಕ್ಕೆ ಕಳಿಸ್ತೀಯಾ ಅಂತ ಕೇಳ್ದ. ಆ ವ್ಯಾಪಾರಿ ಹೇಳ್ದ, ಹ್ಞೂ ಕರ್ಕೊಂಡೋಗು ಅಂತ ಹೇಳ್ದ. ಆಗ ವೀರ್ ಆ ವ್ಯಾಪಾರಿ ಮಗನ ಗುಹೆ ಕಡೆ ಕರ್ಕೊಂಡೋದ. ವೀರ್ ಗುಹೆನ ಬಂದ್ ಮಾಡಿ ವ್ಯಾಪಾರಿ ಹತ್ರ ಹೋದ. ಆಗ ವ್ಯಾಪಾರಿ ಕೇಳ್ದ, ಆಯ್ತಾ ನಿನ್ ಕೆಲ್ಸ ಅಂತ ಕೇಳ್ದ. ವೀರ್ ಅದಕ್ಕೆ ಆಯ್ತು ಅಂತ ಹೇಳ್ದ. ಸರಿ, ನನ್ ಮಗ ಎಲ್ಲಿ ಹಾಗಿದ್ರೆ ಅಂತ ವ್ಯಾಪಾರಿ ಕೇಳ್ದ. ವೀರ್ ಹೇಳ್ದ, ಅಯ್ಯಯ್ಯೋ, ನಾವು ಸಾಮಾನ್ ತರ್ಬೇಕಾಗಿರೋ ದಾರಿಲಿ ಹೋಗ್ತಾ ಇರೋವಾಗ ಒಂದು ರಾಜಹಂಸ ಬಂದು ನಿನ್ ಮಗನ ಎಳ್ಕೊಂಡು ಹೊಟ್ಟೋಯ್ತು ಅಂತ ಹೇಳ್ದ. ವ್ಯಾಪಾರಿ ಅನ್ಕೊಂಡ, ಅಯ್ಯೋ ಇದೇನ್ ಸಾಧ್ಯ, ಅವನಷ್ಟು ದೊಡ್ಡವನಿದ್ದಾನೆ, ಒಂದ್ ಹಂಸ ಬಂದು ಅವನನ್ನ ಎತ್ಕೊಂಡು ಹೋಗಕ್ಕಾಗತ್ತಾ ಅಂತ ಯೋಚನೆ ಮಾಡಿ, ನಡಿ ಕೋಟೆಗೆ ಹೋಗೋಣ ಅಂತ ಹೇಳಿ ಕೋರ್ಟ್ ಕಡೆಗಿಬ್ರು ಹೋದ್ರು. ಆಗ ವ್ಯಾಪಾರಿ ಈ ವಿಷಯನ ಜಡ್ಜ್ ಹತ್ರ ಹೇಳ್ದ. ಜಡ್ಜ್ ಹೇಳಿದ್ರು, ವೀರ್, ನೀನ್ ಯಾಕೆ ಸುಳ್ಳು ಹೇಳ್ತಾ ಇದ್ಯಾ, ಅವನ್ ಮಗನ್ನ ಅವನ ಹತ್ರನೇ ವಾಪಸ್ ಕಳ್ಸು ಅಂತ ಹೇಳಿದ್ರು. ವೀರ್ ಕೇಳ್ದ, ಮಹಾಪ್ರಭುಗಳೇ, ಸ್ವಲ್ಪ ಅವಕಾಶ ನನ್ಗೂ ಕೊಡಿ, ನಾನು ಸತ್ಯವನ್ನ ಹೇಳ್ತೀನಿ ಅಂತ ಹೇಳ್ದ. ಜಡ್ಜ್, ಆಯ್ತು ಸರಿ, ನೀನ್ ಹೇಳು ಅಂತ ವೀರ್ಗೆ ಹೇಳಿದ್ರು. ಆಗ ವೀರ್ ಹೇಳ್ದ, ನಾನು ಈ ವ್ಯಾಪಾರಿಗೆ ನನ್ನ ಪ್ರೆಷಿಯಸ್ ಬಾಕ್ಸ್ ಅನ್ನ ಕೊಟ್ಟಿದ್ದೆ. ನಾನು ವಾಪಸ್ ಊರಿಂದ ಬಂದು ಇವ್ನ ನಾನು ಕೇಳಿದಾಗ ಅವನ್ ಹೇಳ್ದ, ಯಾವುದೋ ಇಲಿ ಬಂದು ಆ ಪೆಟ್ಟಿಗೆ ಬಾಕ್ಸ್ ಅನ್ನ ತಿನ್ಕೊಂಡು ಹೊಟ್ಟೋಗಿದೆ ಅಂತ ಹೇಳ್ದ. ಜಡ್ಜ್ ಅನ್ಕೊಂಡ್ರು, ಸುಳ್ಳು ಹೇಳ್ತಾರದು ವೀರಲ್ಲ, ವ್ಯಾಪಾರಿ ಅಂತ ಹೇಳಿ ವ್ಯಾಪಾರಿಗೆ ಶಿಕ್ಷೆ ಕೊಟ್ಟು ವೀರ್ನ ಪೆಟ್ಟಿಗೆ ಬಾಕ್ಸ್ ಅನ್ನ ಅಂದ್ರೆ ಪ್ರೆಷಿಯಸ್ ಬಾಕ್ಸ್ ಅನ್ನ ಅವನ್ಗೆ ವಾಪಸ್ ಕೊಟ್ರು. ಮಕ್ಕಳೇ, ಈ ಕಥೆಯನ್ನ ನಿಮ್ಗೆ ಏನ್ ಅರ್ಥ ಆಗತ್ತೆ? ಈ ಕಥೆಯ ನೀತಿ ಏನು ಅಂದ್ರೆ, ಎಷ್ಟೇ ಮೋಸ ಮಾಡಿ ಸುಳ್ಳು ಹೇಳಿದ್ರು ಒಂದು ದಿನ ಸುಳ್ಳು ಸೋತು ಸತ್ಯಕ್ಕೆ ಗೆಲುವಾಗತ್ತೆ ಅನ್ನೋದೇ ಈ ಕಥೆಯ ನೀತಿ. ಮಕ್ಕಳೇ, ಈ ಕತೆ ಇಷ್ಟ ಆಯ್ತಾ ನಿಮ್ಗೆ? ಹಾಗಾದ್ರೆ ಪ್ಲೀಸ್ ಸ್ಟೇ ಟ್ಯೂನ್ ಫಾರ್ ಮೆನಿ ಮೋರ್ ಸ್ಟೋರೀಸ್ ಫ್ರಮ್ our side. Thank you. Bye. Kala Chanakya enhance your wisdom with fun and activity. Kala Chanakya introducing activity storybook called Rainbow Stories, a unique blend of moral tales and creative fun. This book combines engaging stories with character coloring, encouraging kids to connect with the characters through their imagination. Kids can listen to the story, watch the video, and color the main characters, creating an interactive experience. With this fun combination of listening, reading, and coloring, children will actively engage and easily remember the morals from each tale. Please contact the number above for purchasing storybooks.